ಕಾಂಗ್ರೆಸ್ ಪಕ್ಷ ನನ್ನ ಅಧ್ಯಕ್ಷತೆಯಲ್ಲಿ ಗೆಲ್ಲಿಸಿಕೊಂಡು ನಾನು ಸಿದ್ದರಾಮಯ್ಯನವರು ಅದ್ರ ಜೊತೆಯಲ್ಲಿ ಅನೇಕ ನಾಯಕರುಗಳು, ನಾವು ಇಬ್ಬರೇ ಅಲ್ಲ, ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು, ಕಾರ್ಯಕರ್ತರು, ಹಾಲಿ ಶಾಸಕರು ಎಲ್ಲ ಸೂರ ದುಡಿದು ಈ ದೊಡ್ಡ ಮೊತ್ತದ ನಂಬರ್ ಅನ್ನ ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ. ಇದು ನಿಮ್ಮೆಲ್ಲರ ಪ್ರಯತ್ನ ಅಂತ ಹೇಳ್ದೆ ನಾನು. ನೀವು ಯಾವತ್ತೂ ಕೂಡ ನಿಮ್ಮ ಆತ್ಮ ವಿಶ್ವಾಸಕ್ಕೆ ಕುಂದಕ್ಕೆ ಹೋಗಲಿಲ್ಲ. ನನ್ನನ್ನ ಸಂಕಟದಲ್ಲಿ ಸಿಕ್ಕಿದಾಗ, ಕಳಿಸಿದಾಗ ನಿಮ್ಮ ಕಣ್ಣೀರು, ನಿಮ್ಮ ಪ್ರಾರ್ಥನೆ, ನಿಮ್ಮ ಹರಕೆ, ನಿಮ್ಮ ಶ್ರಮ, ನಿಮ್ಮ ದುಃಖ, ನಿಮ್ಮ ದುಮಾನ. ನಾನು ತಿಯಾರ್ತಿ ಹೇಳಲು ಕೂಡ ಅಲ್ಲಿರುವಂತಹ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ನಾನು ಟಿವಿ ನೋಡ್ತಾ ಇದ್ದೆ, ಪೇಪರ್ ನೋಡ್ತಾ ಇದ್ದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದಾಗ ಬಂದು ಮಾಡ್ತಾ ಇದ್ದಂತಹ ಹೋರಾಟಗಳು, ದೆಹಲಿಗೆ ಕಾಲಲ್ಲಿ ಚಪ್ಪಲಿ ಹಾಕಕ್ಕೆ ಆಗದವರು ಕೂಡ ನನ್ನನ್ನು ಬಂದು ಕೋರ್ಟಲ್ಲಿ ಬಂದು, ನೀವೆಲ್ಲ ಬಂದು ಕೋರ್ಟಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು, ರಸ್ತೆಯಲ್ಲಿ ನೋಡ್ತಾ ಇದ್ದಿದ್ದು, ನೀವು ಆಗ್ತಿದ್ದಂತ ಕಣ್ಣೀರು, ಇದೆಲ್ಲ ಕೂಡ ನನಗೆ ಅರಿವಿದೆ. ಸೊ ಅದನ್ನ ನಾನು ಅದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇತಿಹಾಸವನ್ನ ಮರ್ತವನು ಇತಿಹಾಸನ ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಮ್ಮ ಕನಕಪುರ ಕ್ಷೇತ್ರ ಹೇಗಿತ್ತು, ಕನಕಪುರ ಟೌನ್ ಹೇಗಿತ್ತು, ಕೋಡಳ್ಳಿ ಹೆಂಗಿತ್ತು, ಆರವಳ್ಳಿ ಹೆಂಗಿತ್ತು, ಸಾತ್ತೂರ್ ಹೆಂಗಿತ್ತು, ನಿಮ್ಮ ಕಣ್ಣುಗಳು ನಮ್ಮ ಹಿರಿಯರ ಎಲ್ಲ ನಾಯಕರುಗಳಿಗೆ ಸಾಕ್ಷಿ. ನಿಮ್ಮ ಜಮೀನು ಆಸ್ತಿ ಬೆಲೆ ಏನಿತ್ತು ಅಂತೇಳಿ. ನಾವು ಮೂಲತಃ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ನಾನು ಯಾರು ಹೇಳಿದೆ ನಿಮ್ಗೆಲ್ಲ ಆಸ್ತಿ ಮಾರ್ಕೋಬೇಡ ಕಣಯ್ಯ, ಉಳಿಸ್ಕೊಳ್ಳಿ, ಬೆಂಗಳೂರು ಬರ್ತಾರೆ, ಹತ್ರ ಇದೆ, ಫಲವತ್ತಿದೆ ಅಂತ ಹೇಳಿದೆ. ಕೆಲವರು ಮಾರ್ಕೊಂಡ್ರು, ಕೆಲವರು ಉಳಿಸ್ಕೊಂಡಿದ್ದೀರಿ. ಬರೀ ನಾನು ಶಿವನಹಳ್ಳಿ ದೇವಸ್ಥಾನದ ವೀರಭದ್ರೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಒಂದು ಮಾತು ಹೇಳಿದೆ. ಏನ್ ಗಲಾಟೆ, ಏನ್ ಬಿಜೆಪಿಯವರು, ದಳದವರು, ಯಾರು ನಾಯಕರುಗಳು, ಟೀಕೆಗಳು, ಟಿಪ್ಪಣಿಗಳು ಎಲ್ಲ ಸುರಿಮಳೆ ಆದವು. ಆದ್ರೆ ಟೀಕೆಗಳೆಲ್ಲ ಸತ್ತೋಯ್ತು. ನಾವು ಮಾಡಿದಂತ ಕೆಲಸಗಳು ಶಾಶ್ವತವಾಗಿ ಉಳಿದು ನೀವೆಲ್ಲ ಬೆಂಗಳೂರು ಜಿಲ್ಲೆಯ ಮಕ್ಕಳು, ನಿಮ್ಮ ಆಸ್ತಿ ಮೌಲ್ಯಗಳು ಒಂದಷ್ಟಕ್ಕೆ 4 ಆಗಿದೆ. ನಿಮ್ಮ ಜೋಬಿಗೆ ದುಡ್ಡು ಕೊಡಕ್ ಆಗದೆ ಇರ್ಬೋದು, ಆದ್ರೆ ನಿಮ್ಮ ಸ್ವಾಭಿಮಾನದ ಕೀಚಿಗೆ ಆ ಗೌರವನ ತರುವಂತ ಕೆಲಸ ನಾನು ಮಾಡ್ಕೊಂಡು ನಾನು ಬಂದಿದ್ದೇನೆ. ಇವತ್ತು ಕೂಡ ಇಡೀ ನಮ್ಮ ಕ್ಷೇತ್ರ, ಇವತ್ತು ನಾನು ಕೂಡ ಎಲ್ಲರ, ನೀವು ವ್ಯವಸಾಯ ಬಿಡಿಸಬಾರ್ದು, ನಿಮ್ಮ ಹತ್ರ ನೀವು ಹಾಲು ಉತ್ಪಾದನೆ ಮಾಡಬೇಕು, ಹಣ್ಣು ಬೆಳಿಬೇಕು, ಹೂವು ಬೆಳಿಬೇಕು, ರೇಷ್ಮೆ ಬೆಳಿಬೇಕು, ತೆಂಗು ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಬದುಕಬೇಕು. ಬೆಂಗಳೂರಲ್ಲಿ ಹೋಗಿ ವಲಸೆ ಹೋಗಿ ರೋಡಲ್ಲಿ, ಇಲ್ಲ ಅಂದ್ರೆ ಅಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ, ಇಲ್ಲಾಂದ್ರೆ ಗಾರ್ಡ್ ಕೆಲಸ ಮಾಡಿಕೊಂಡು ನೀವು ಬದುಕಬಾರದು. ನಿಮ್ಮ ಸ್ವಾಭಿಮಾನದ ಬದುಕನ್ನ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸುಮಾರು 1000 ಎಕರೆ ಜಮೀನಿಗೆ ನೀರನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬೆಂಗಳೂರಿನ ಅಶುದ್ಧವಾದಂತ ನೀರು ನಮ್ಮಲ್ಲಿ ಹರಿತಾ ಇದೆ. ನಮ್ಮ ಕ್ಷೇತ್ರ 2 ಭಾಗ ಆಗಿದೆ. ನೀವೆಲ್ಲ ಆರೋಗ್ಯದಲ್ಲಿ ನರಳ್ತಾ ಇದ್ದೀರಿ, ನನಗೆ ಅರಿವಿದೆ. ಅದನ್ನ ಏನಾದ್ರು ಮಾಡಿ ತಪ್ಪಿಸ್ಬೇಕು, ನಿಮ್ಮ ಒಳ್ಳೆ ಉತ್ತಮವಾದಂತ ಆರೋಗ್ಯವನ್ನು ಕೊಡಬೇಕು. ನನ್ನ ಚಿಂತನೆ ಆರೋಗ್ಯ, ಆಶ್ರಯ, ಅಕ್ಷರ. ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಅದೇ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಸಿಗ್ಬೇಕು. ಬೆಂಗಳೂರಿಗೆ ವಲಸೆ ಹೋಗಬಾರ್ದು, ಕನಕಪುರಕ್ಕೆ ವಲಸೆ ಹೋಗಬಾರ್ದು. ನಮ್ಮ ತಲೆ ಮೇಲೆ ಆಕಾಶ ಇದೆ. ಆಕಾಶಕ್ಕೂ ಮಧ್ಯಕ್ಕೂ ನಮ್ಮಿಬ್ಬರಿಗೂ ಇರುವಂತ ಮಧ್ಯದಲ್ಲಿ ನಿಮ್ಮೆಲ್ಲ ಆಕಾಶದ ತಲೆ ಮೇಲೆ, ನಿಮ್ಮ ತಲೆ ಮೇಲೆ ಒಂದು ಸೂರನ್ನ ಕೊಡಿಸ್ಬೇಕು ಅನ್ನೋದು ಕೂಡ ನನ್ನ ಸಂಕಲ್ಪ. ಅದಕ್ಕೋಸ್ಕರನೇ ಇಡೀ ರಾಜ್ಯದಲ್ಲಿ ಈಗ ತುಗಡಿ,
ಪಕ್ಕದಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ನಮ್ದೇ ಆದಂತ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ತಾಯಿ ಮಗು ಹಾಸ್ಪಿಟ್ಲ್. ಇನ್ಫೋಸಿಸ್ ಅವ್ರು ಕೇಳಿ ಸುಮಾರು 60 ಕೋಟಿ ವೆಚ್ಚ ರೂಪಾಯಿದ ಹಾಸ್ಪಿಟಲ್ ಅನ್ನ ನನ್ನ ತಾಯಿ ಮಕ್ಕಳು ಹಾಸ್ಪಿಟಲ್ ಅನ್ನ ಕಟ್ಟಿಸಿರೋದು ನಿಮ್ ಕಣ್ಣಿಗೆ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಹಾಗೆ ಇವತ್ತು 800,000 ಕೋಟಿ ರೂಪಾಯಿ ಆಗ್ತದೆ ಆ ಮೆಡಿಕಲ್ ಕಾಲೇಜು. ನೋಡಿ ಯಾರೋ ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಪಾರ್ಟಿ ಇರಲಿ ಯಾವುದೇ ಪಕ್ಷ ಇರಲಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಎಲ್ಲ ಜನ ಇವತ್ತೆಲ್ಲ ನಾಳೆ ಅವರ ಮನಸ್ಸು ಪರಿವರ್ತನೆ ಆಗ್ತದೆ. ಈ ದೇಶದಲ್ಲಿ ಇನ್ನೊಬ್ಬ DK ಶಿವಕುಮಾರ್ನ ಜನತಾದಳದವರು ಬಿಜೆಪಿಯವರು ಈ ಕನಕಪುರ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಯಾರು ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದನ್ನ ನಮ್ಮ ಜನರಿಗೆ ತಿಳುವಳಿಕೆಯನ್ನ ಹೇಳಬೇಕು. ಯಾರ ಮೇಲೂ ದ್ವೇಷ ಮಾಡಕ್ ಹೋಗ್ಬೇಡಿ. ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವ್ರಿಗೆ ಆ ಮನಸ್ಸು ಬರಲಿ ಅಂತ ಹೇಳಿ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಸ್ವಾಗತವನ್ನ ಮಾಡಿದ್ದೀರಿ. ಇವತ್ತು ಹಾಲು ಉತ್ಪಾದನೆ ಬೆಳೆಯಕ್ಕೆ ಹೋಗ್ಬೇಡಿ. ತರಕಾರಿ ಬೆಳೆಯೋದು, ಹೂ ಬೆಳೆಯೋದು, ತೆಂಗು, ಅಡಿಕೆ, ರೇಷ್ಮೆ ಎಲ್ಲ ನಿಮ್ಮ ಏನೇನಿದೆ ಹೈನುಗಾರಿಕೆ ಇವೆಲ್ಲ ಕೂಡ ಮುಂದುವರಿಸಬೇಕು. ಇವತ್ತು ನಿಮ್ಮ ಪಂಚಾಯತಿ ಇರುವಂತಹ ಹಾಲು ಕೇಂದ್ರ ಇದೆಯಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಇಡೀ ಭಾರತದಲ್ಲಿ ಅಮೂಲ್ ಬಿಟ್ರೆ ಮತ್ತೊಂದು ಇರೋದು ನಿಮ್ಮ ಪಂಚಾಯತಿಲಿ, ನಿಮ್ಮ ಹೋಬಳಿಲಿ. ಅಮೂಲ್ ಬಿಟ್ರೆ ಅದೇ ಮತ್ತೆ ಇರೋದು ನಮ್ಮ ಈ ಒಂದು ಬೆಮೂಲ್. ಯಾವುದು? ಬಮೂಲ್. ಬಮೂಲ್ ಅಂದ್ರೇನು? ಬೆಂಗಳೂರು ಹಾಲು ಉತ್ಪಾದಕರ ಯೂನಿಯನ್ ಸಂಘ ಅದಿದೆ. ಅದು ನೀವೆಲ್ಲ ಸೇರಿ ಕೊಟ್ಟಿರುವಂತ ಮಾಡಿರುವಂತ ವಿಚಾರ. ಆದ್ರಿಂದ ತಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ, ಮನುಷ್ಯನ ಬದುಕು ಶಾಶ್ವತವಾದಲ್ಲ. ನಾನು ಯಾವತ್ತೂ ನಾನು ಶಾಶ್ವತ ಇಲ್ಲ, ನೀವು ಶಾಶ್ವತ ಅಲ್ಲ. ಆದ್ರೆ ನಾವು ಬಿಟ್ಟು ಹೋದಂತ ಸಾಕ್ಷಿ ಗುಡ್ಡಗಳು ಶಾಶ್ವತ. ನನ್ನ ಬಂಡೆ ಅಂತ ಕರೀತಾರೆ. ಯಾವ ಕಲ್ಲು ಹೊಡೆಯಕ್ ಹೋಗಿದ್ದೆ ಇಲ್ಲಿ? ಯಾವ್ದಾದ್ರು ಹೊಡೆದಿದ್ದ ಇಲ್ಲಿ? ನಮ್ ಭೂಮಿಲಿ ಇದೆ ಕಲ್ಲು, ಇಲ್ಲ ಅಂತ ಹೇಳಿದ್ರು. ಅದು ನಿಲ್ಸ್ಬಿಟ್ಟ ನಾವು. SM ಕೃಷ್ಣ ಕಾಲದಲ್ಲಿ ಏನೋ 4-5 ಕಲ್ಲು ನನ್ನ ತಮ್ಮ ಹೊಡೆಸಿದ್ದ ನಮ್ ಜಮೀನಲ್ಲಿ, ಬೇರೆ ಜಮೀನಲ್ಲಿ. ಅದನ್ನು ನಿಲ್ಸ್ಬಿಟ್ಟ, ಯಾಕೆ ಸುಮ್ನೆ ಅಂತೇಳಿ. ಆ ಬಂಡೆ ಏನಾಯ್ತು? ಆ ಕಲ್ಲು ಪ್ರಕೃತಿ, ಅದನ್ನ ಕಳೆದರೆ ಆಕೃತಿ. ಇವತ್ತು ನನ್ನ ಪೂಜೆ ಮಾಡಬೇಡಿ. ಆ ವಿಧಾನಸೌಧದ ಚಪ್ಪಡಿ ಕಲ್ಲು ಮೇಲೆ ನೀವೆಲ್ಲ ಕೂಡ ನಡೆದು ಅಧಿಕಾರವನ್ನ ನೀವು ಅನುಭವಿಸಿ ಜನರ ಸೇವೆಯನ್ನ ಮಾಡಬೇಕು. ಆ ಕೆಲಸನ ತಾವೆಲ್ಲ ಕೂಡ ಶ್ರದ್ಧರಾಗಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಹಿರಿಯರು ಕೂಡ ಮಾಡಿದ್ದೀರಿ. ನನ್ನ ಶಕ್ತಿ ನೀವೇ, ನನ್ನ ಬದುಕು ನೀವೇ, ನನ್ನ ಉಸಿರು ನೀವೇ. ನನ್ನ ಸ್ವಾಭಿಮಾನದ ಬದುಕಿನಲ್ಲಿ ಎಲ್ಲ ಕಷ್ಟದಲ್ಲೂ ಕೂಡ ನೀವು ನೆರವಾಗಿದ್ದೀರಿ. ನನ್ನ ಸುಖದಲ್ಲೂ ಕೂಡ ನೆರವಾಗಿದ್ದೀರಿ. ನಿಮ್ಮ ಸೇವಕನಾಗಿ ಸದಾ ಮುಂದುವರ್ತೇನೆ. ಆದಷ್ಟು ಕೂಡ ಮುಂದಿನ ದಿನದಲ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳ ರೂಪಿಸ್ತೇನೆ. ಒಂದು ಹುಷಾರಾಗಿರಿ. ಈಗ SIR ಅಂತ ಬಂದಿದೆ. SIR ಏನಂದ್ರೆ ಮತ್ತೊಬ್ರು ಮತದಾರರ ಪರೀಕ್ಷೆಯನ್ನ ಮಾಡ್ತಾರೆ. ನಂದು ಓಟ್ ಇದೆ, ಬೆಂಗಳೂರಲ್ಲಿ ಓಟ್ ಇದೆ ಅಂತ ಹೋದ್ರೆ ನಿಮ್ಗೆ ಯಾರು ಮುಂದಕ್ಕೆ ಕರೆಂಟ್ ಸಿಕ್ಕುದಿಲ್ಲ, ಗೃಹಲಕ್ಷ್ಮಿ ಸಿಕ್ಕುದಿಲ್ಲ, ಗೃಹ ಜ್ಯೋತಿ ಸಿಕ್ಕುದಿಲ್ಲ, ಅಕ್ಕಿ ಸಿಕ್ಕುದಿಲ್ಲ, ಯಾವುದು ಸಿಕ್ಕುದಿಲ್ಲ. ಮತ್ತೆ ಇನ್ನೊಂದು 15 ದಿನ 20 ದಿನದಲ್ಲಿ ನಿಮ್ಮ ದಾಖಲೆಗಳನ್ನ ರೆಡಿ ಮಾಡ್ಕೊಡ್ರಿ. ಮತ್ತೆ ನಿಮ್ಮ ಮತದ ಹಕ್ಕಿಗೆ ನೀವು ವೋಟ್ ಅನ್ನ ಹಾಕ್ಬೇಕು. ಅದೇ SIR. ಈಗ ಇವು ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ವೋಟ್ ತೆಗೆದಾಕ್ಬಿಟ್ರು. 60 ಲಕ್ಷ ವೋಟ್ ಅನ್ನ ತಮಿಳುನಾಡು ತೆಗೆದಾಕ್ಬಿಟ್ರು. ಹುಷಾರ್, ಯಾಮಾರಕ್ ಹೋಗ್ಬಿಡಿ. ಯಾರಿಗೆಲ್ಲ ಬೆಂಗಳೂರಲ್ಲಿ ಎಲ್ಲ ಇರಲಿ, ಒಂದು ವೋಟು ನಿಮ್ಮ ಊರಲ್ಲಿ ಇಟ್ಕೊಳ್ಳಿ. ನಿಮ್ ಊರಲ್ಲಿ ಇಟ್ಕೊಂಡ್ರಾಗ ನಿಮ್ಗೆ ಹಕ್ಕಿ ಸಿಗ್ತದೆ, ಗೃಹಲಕ್ಷ್ಮಿ ಸಿಗ್ತದೆ, ಗೃಹ ಜ್ಯೋತಿ ಸಿಗ್ತದೆ. ಎಲ್ಲಾ ಕಡೆ ಬೆಂಗಳೂರಿನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತಾ ಇದೆಯೋ ಆ ರೀತಿ ನಾನೀಗಾಗಲೇ CSR ಶಾಲೆಗಳನ್ನ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಕಟ್ಸ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸ್ಕೊಂಡು ಹೋಗಿ ತಾವು ತೋರಿಸಿದಂತ ದಾರಿಲಿ ನಾನು ನಡೀತೀನಿ. ನನ್ನನ್ನ ಭೇಟಿ ಮಾಡಕ್ಕೆ ನೀವು ಬಂದಾಗ ನಿಮ್ಮನ್ನ ಭೇಟಿ ಮಾಡಕ್ ನಾನು ಆಗದೇ ಇರ್ಬೋದು. ಹೊರಗಡೆ ಒತ್ತಡ, ಅಧಿಕಾರಿಗಳ ಒತ್ತಡ ನೋಡಿ. ಈಗ ಎಷ್ಟೋ ಪೊಲೀಸ್ ಅವರೆಲ್ಲ ಅಡ್ಡಾಗ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನನ್ನ ಅಧಿಕಾರ ಏನಿದ್ರು ಆ ಗಬ್ಬಾಡಿಯಿಂದ ಮೇಲೆ. ಇಲ್ಲಿ ಅದನ್ನ ಮಾಡಕ್ ಹೋದ್ರೆ ಅದನ್ನ ನಮ್ಮ ಜನ ಬಿಡಲಿಲ್ಲ. ಅವರ
ಸೇವಕ ನಾನಿಲ್ಲಿ. ಯಾರು ಇಲ್ಲಿ ಬಾಂಬ್ ಹಾಕುದಿಲ್ಲ. ಹಾಕ್ತೀರಾ ನೀವು? ಯಾವ ಬಾಂಬ್ ಹಾಕುದಿಲ್ಲ. ನನಗೆ ನೀವೇ ನನ್ನ ಗಣಿಮೇನು, ನೀವೇ ನನ್ನ ಸ್ನೇಹಿತರು, ನೀವೇ ನನ್ನ ಅಣ್ಣ ತಂದಿರು. ಅದರಿಂದ ನನ್ನ ರಕ್ಷಣೆ ಕಾಪಾಡಕ್ಕೆ ನೀವೆಲ್ಲ ಕೂಡ ಇದ್ದೀರಿ. ಒಳ್ಳೆ ಅಧಿಕಾರಿ ಇದ್ದಾರೆ, ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲ ಊರಲ್ಲಿ ರಾಜಿ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಇಲ್ಲದ ತಾಲೂಕು ಹಾಕ್ಬೇಕು. ಕೋರ್ಟ್ ಬೇರೆ ಇಲ್ಲೇ ಇದೆ, ರಾಮನಗರ ಬೇರೆ ಹೋಗಿಲ್ಲ, ಬೆಂಗಳೂರಿಗೆ ಹೋಗಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ತೊಂದರೆ ಆಯ್ತದೆ. ಅದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಕೂಡ ನಾನು ದಳದ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತೀನಿ, ನನ್ನ ಹೃದಯ, ನನ್ನ ಮನೆ ಎಲ್ಲರಿಗೂ ಕೂಡ ತೆರೆದಿದೆ. ಇಲ್ಲೇ ಒಬ್ಬ ಅಧಿಕಾರಿನ, ಒಬ್ಬ ಕೇಸ್ ಅಧಿಕಾರಿಗಳನ್ನ ನಿಮ್ಮ ಸೇವೆ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಯಾರು ಬಂದು ಅರ್ಜಿ ಕೊಡ್ತೀರಿ ಅವ್ನ್ ಬಂದ್ ಬೆಂಗಳೂರು ತಲುಪಿಸ್ತಾರೆ. ನಾನೇ ಅರ್ಜಿ ನೋಡಿ ಏನೇನು ಆದೇಶ ಕೊಡಬೇಕು ನಾನು ಆದೇಶ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಹೆಚ್ಚಿಗೆ ಟೈಮ್ ಕೊಡಕ್ ಆಗದೆ ಇರ್ಬೋದು. ಇಡೀ ರಾಜ್ಯನ ನಾನು ಸುತ್ತಬೇಕಾಗಿದೆ. ಮತ್ತೆ 2028 ಬರ್ಬೇಕು ತಾನೆ? 2028 ಬರ್ಬೇಕಾಗ್ತಾನೆ. ಬರೀ 2 ವರ್ಷದ ಮುಖ್ಯಮಂತ್ರಿ ನೀವು ನೋಡ್ಬೇಕಾ? 2028 ಬರ್ಬೇಕಾದ್ರೆ ನನಗೆ ಬಿಡುವು ಮಾಡಿಕೊಡ್ಬೇಕು. ನಿಮ್ ಕೆಲಸ ಕಾರ್ಯಗಳನ್ನ ನೋಡ್ತೇನೆ. ಎಲ್ಲೋದ್ರು ಕನಕಪುರದವರು ಅಂತ ಅಂದ್ರೆ ಯಾರ ಕ್ಷೇತ್ರ ಅಂತ ಹೇಳ್ತಾರೆ? ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳ್ತಾರೆ. ಹಿಂದೆ ರಾಮಕೃಷ್ಣ ಹೆಗಡೆಯವರು ಇಲ್ಲಿ ನಿಂತಾಗ ಇಲ್ಲಿ ಕಾನರಾಜರಸ್ ಅವರು ಇಲ್ಲ, ಈ ಭಾಗದವರು. ಇನ್ನು ಅನೇಕ ನಾಯಕರಿಲ್ಲ. ತೋಣಿ ಪುರಸ್ಕಾರ ಇದು ನಮ್ಮ ಶ್ರೀನಿವಾಸಲ್ಲಿ ಪುರಸ್ವಾಮಿ ಅವರು TPSMS ದಳದಿಂದ ಗೆದ್ದಿದ್ದ. ನಾನು ಕಂಠಿಯವರು ಕಾಂಗ್ರೆಸ್ ಇಂದ ಗೆದ್ದಿದ್ದು ರಾಮಕೃಷ್ಣ. ಅಲ್ಲಿಂದ ನನ್ನ ರಾಜಕಾರಣ ಪ್ರಯಾಣ ಆಗಿ ಇಲ್ಲಿವರೆಗೂ ಮುಟ್ಟಿದ್ದೀನಿ. ಈ ಮುಟ್ಸಿರೋರು, ವಿಧಾನ ಕೊಡ್ಸಿರೋರು, ಅಧಿಕಾರ ಕೊಡ್ಸಿರೋರು ನೀವು. ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮ ಮಗ, ತಾಯಂದಿರು ಎಲ್ಲರೂ ಕೂಡ ನಿಮ್ಗೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಮಾಡ್ತೀನಿ. ಅರ್ಸುಗಳೇ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹಿರಿಯರ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲ ಹಿರಿಯರಿಗೆ, ತಾಯಂದಿರು ಕೂಡ ಎಲ್ಲ ನಮಸ್ಕಾರ.